ರೈಟ್, ಚರ್ಚೆನ ಮುಂದುವರ್ಸೋಣ. ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿ. ದಿನೇಶ್, ನಿಮ್ಮ ಲಾಸ್ಟ್ ವರ್ಡ್ ಏನು ಈ ಫಲಿತಾಂಶದ ನಂತರ? ಪ್ರಥಮವಾಗಿ ನಾವು ಶ್ರೀರಾಮುಲು ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂತ ಹೇಳಿದ್ರೆ ಒಂದು ಭರ್ಜರಿ ಜಯನೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಮುಖಾಂತರ ಆಯ್ಕೆಯಾಗಿ ಬರ್ತಕ್ಕಂಥದ್ದು ಜನರೇ ಪ್ರಭುಗಳು. ಅವರ ಆಶೀರ್ವಾದದಿಂದ ಇವತ್ತು ಗೆದ್ದಿದ್ದಾರೆ. ಸೊ ಆದ್ದರಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದಕ್ಕಿಂತ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಈಶ್ವರಪ್ಪನವರು ಈಗ ತಾನೇ ಹೇಳ್ತಾಯಿದ್ರು, ಕಳಂಕದಿಂದ ಹೊರಗೆ ಬಂದಿದ್ದೇವೆ ಅಂತ. ಅದು ಎಷ್ಟು ನೋಡಿ, ಇದು ಸಮಯಕ್ಕೆ ಒಂದು ಅನುಕೂಲ ಸಿಂಧು ಮಾತಂತ ಇದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದರೆ ಅವ್ರ ಅಭ್ಯರ್ಥಿ ಆಗುವವರೆಗೂ ಕೂಡ ಅವ್ರನ್ನ ಹೇಗಾದರೂ ಮಾಡಿ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಅವತ್ತೇನು ಕಳಂಕ ಇರಲಿಲ್ವ? ಮತ್ತು ರಿಸಲ್ಟ್ ಬಂದಮೇಲೆ ಕಳಂಕದಿಂದ ದೂರ ಆಗಿರ್ತಕ್ಕಂಥದ್ದು ಹೇಗೆ ನಂಗೆ ಅರ್ಥ ಆಗ್ತಾಯಿಲ್ಲ. ಇವತ್ತು ಬಿ ಜೆ ಪಿಯವರು ಸ್ಪಷ್ಟವಾದ ನಿರ್ಧಾರ ಏನು ತೊಗೊಳ್ತಾರೆ ನೋಡಬೇಕು. ಇವತ್ತು ಅವ್ರ ಜೊತೆಲಿರ್ತಕ್ಕಂಥ ಶಾಸಕರನ್ನು ಪಕ್ಷದ ಉಚ್ಚಾಟನೆ ಮಾಡ್ತಾರೆ. ಸುರೇಶ್ ಬಾಬು ಅವರಿದ್ದಾರೆ, ಅದೇ ರೀತಿಯಾಗಿ ಇನ್ನೂ ಅನೇಕ ಬೇರೆ ಬೇರೆ ಸೋಮಶೇಖರ್ ರೆಡ್ಡಿ ಇದ್ದಾರೆ, ನಾಗೇಂದ್ರ ಅವರಿದ್ದಾರೆ, ಮತ್ತು MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ. ಅವರು ಕೂಡ ಈಗ ಇವರ ಮಾತು ಕೇಳಿದ್ರೆ ಇವತ್ತೇ ಉಚ್ಚಾಟನೆ ಮಾಡಬೇಕು. ಕಳಂಕ ಅಂತ ಹೇಳಿದ ತಕ್ಷಣ ಇವರೆಲ್ಲರೂ ಕೂಡ ಒಂದೇ ಗುಂಪು ತಾನೆ, ಎಲ್ಲರೂ ಕೂಡ ಪಕ್ಷದ ಆಚೆ ತೆಗಿಬೇಕಾಗ್ತದೆ BJP ಅವರು. ಆದ್ದರಿಂದ ಅದು ಬಹುಶಃ ಮುಂದಿನ ಈ ಒಂದು ರಾಜ್ಯದ ವ್ಯವಸ್ಥೆಗೆ, ರಾಜ್ಯದ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಯಾಕೆಂದರೆ ಇದು ಈ ಒಂದು ಏನು ಈ ಚುನಾವಣೆ ಆಗಿದೆ, ಇದು ನನಗನ್ಸುತ್ತೆ BJPಯ ಒಂದು ಪಾಪದ ಕೊಡ ತುಂಬಿ ತುಳುಕಿ ಇವತ್ತು ಅವ್ರಿಗೆ ರಿವರ್ಸ್ ಆಗ್ತಾಯಿದೆ. ಏನು ಆಪರೇಷನ್ ಕಮಲ ಅಂತ ಎಲ್ಲರೂ ಬೇರೆ ಬೇರೆ ಪಕ್ಷದವರ ಬಲಾಢ್ಯರನ್ನು ಸೇರಿಸ್ಕೊಂಡು ಇವ್ರ ಪಕ್ಷಕ್ಕೆ ಅಲ್ಲೆಲ್ಲ ಹಣ ಮತ್ತು ಅಧಿಕಾರದ ಬಲ ಉಪಯೋಗಿಸಿ ಗೆಲ್ಲಿಸ್ತಾಯಿದ್ರು. ಇವತ್ತು ಅವ್ರ ಪಕ್ಷದವರೇ, ಅವ್ರ ಬಲಾಢ್ಯರಾಗಿರ್ತಾರೆ, ಅವ್ರ ಪಕ್ಷದವರೇ ಹೊರಗೆ ಹೋಗಿ ಇವತ್ತು ಅವ್ರನ್ನ ಇವತ್ತು ದಮನ ಮಾಡಿದ್ದಾರೆ BJP ಅವ್ರನ್ನ. ಅಂದರೆ ಇವತ್ತು ಭಾರತೀಯ ಜನತಾ ಪಕ್ಷದ ನೈತಿಕತೆ ಕಳ್ಕೊಂಡಿದೆ. ಭಾರತೀಯ ಜನತಾ ಪಕ್ಷ ಇವತ್ತು ಒಡಕಾಗಿರ್ತಕ್ಕಂಥ ಪಕ್ಷ ಆಗಿದೆ. ಈ ಒಂದು ಸರ್ಕಾರಕ್ಕೆ ಇವತ್ತು ಬಹುಶಃ ನನ್ನ ಮುಂದಿನ ದಿವಸಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಈ ಒಂದು ಆಡಳಿತ ನಡೆಸ್ತಕ್ಕಂಥದ್ದಕ್ಕೆ. ಒಂದು ಧ್ರುವೀಕರಣ ಆಗ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ರಾಜ್ಯದಲ್ಲಿ. ಆದ್ದರಿಂದ ಶ್ರೀರಾಮುಲು ಅವರು ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ನಮಗೆ ನಿರೀಕ್ಷಿತ ರೀತಿಯಲ್ಲಿ ನಮಗೆ ಮತ ಬಂದಿಲ್ಲ, ನಿರೀಕ್ಷಿತ ರೀತಿಯಲ್ಲಿ ಬಂದಿಲ್ಲ, ನಮಗೆ ಒಪ್ಕೊಳ್ಬೇಕಾಗುತ್ತೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಈ ಭಾಗದಲ್ಲಿ ನಮಗೆ ಈ ಇತ್ತೀಚಿನ ದಿವಸಗಳಲ್ಲಿ ಭಾಳಷ್ಟು ಹಿನ್ನಡೆನೇ ಆಗಿರ್ತಕ್ಕಂಥದ್ದು. ನಾವು ಹೆಚ್ಚು ಕಡಿಮೆ ಹೋದ ಸಲ 30,000 ಹೆಚ್ಚು ಕಡಿಮೆ ಓಟ್ ಬಂದಿದ್ದು, ಈ ಸಲ 27,000 ಬಂದಿದೆ. ಸೊ ಅದರಿಂದ ನಾವು ತೀರಾ ಕಡಿಮೆನೂ ಹೋಗಿಲ್ಲ, ಮೇಲೂ ಬಂದಿಲ್ಲ. ಅದು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ನಮಗೂ ಇದೆ. ಆದರೆ ಇಲ್ಲಿ BJPಗೆ ದೊಡ್ಡ ಒಂದು ಧಕ್ಕೆ ಇದು, ಈ ಸರ್ಕಾರಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಚುನಾವಣೆ ಅಂತಲೇ ಹೇಳ್ಬೋದು. ಆದ್ದರಿಂದ ಭವಿಷ್ಯದಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈ ಚುನಾವಣೆ ಮುಖಾಂತರ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ, ಧನ್ಯವಾದ ನಿಮಗೆ. ಸೊ ಚರ್ಚೆ ಮುಂದುವರಿಸ್ತೀನಿ. ಶಾಂತ ಅವ್ರು ಮಾತಾಡ್ತಾ ಇದ್ದಾರೆ, ಸಂಸದೆ ಅವ್ರೇನು ಹೇಳ್ತಾರೆ ನೋಡೋಣ. ಜೊತೆಗೆ ಏನು ಇನ್ನೋರ್ವ ಶ್ರೀರಾಮುಲು ಗೆಲುವಿನಲ್ಲಿ ಶ್ರಮಿಸಿದಂತಹ ಏನು ಕೂಳಿಗೆ ಶಾಸಕರಾದಂತಹ ನಾಗೇಂದ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಂದ ಕೇಳ್ಕೊಂಡು ಸರ್, ಹೇಳಿ, ಈಗ ತಾವು ಯಾವ ರೀತಿ ಅಂತ ಈ ಗೆಲುವನ್ನು ವ್ಯಾಖ್ಯಾನ ಮಾಡ್ತೀರಾ? ಇದು ಬಳ್ಳಾರಿ ಜಿಲ್ಲೆಯ ಜನತೆ ಗೆಲುವು ಅಂತ ಹೇಳ್ತೀನಿ. ಅದರಲ್ಲಿ ಮುಖ್ಯವಾಗಿ ಕ್ಷೇತ್ರದ ಜನತೆ, ಪ್ರತಿಯೊಬ್ಬ ಮತದಾರರ ಗೆಲುವು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮಗೆ BJP ಕೂಡ ನೋಟಿಸ್ ಕೊಟ್ಟಿತ್ತು ತಮಗೆ, ಈಗ BJPಗೆ ಏನಂತ ಹೇಳ್ತೀರಾ ನೀವು? ಅದ್ರ ಬಗ್ಗೆ ನಾವೆಲ್ಲ ಕುಂತು ಚರ್ಚೆ ಮಾಡಿಕೊಂಡು ನಂತರ ಏನು ತೀರ್ಮಾನ ತಗೋಬೇಕು ಅದನ್ನು ತಗೊಂತೀವಿ. ಜೊತೆಗೆ ಏನು ಇನ್ನೋರ್ವ ಏನು ವಿಧಾನ ಪರಿಷತ್ ಸದಸ್ಯರಂತ ಮೃತ್ಯುಂಜಯ ಜಿನಗಾರು ಕೂಡ ಜೊತೆಗಿದ್ದಾರೆ. ಬನ್ನಿ, ಶ್ರೀರಾಮುಲು ಗೆಲುವನ್ನು ಅವರು ಯಾವ ರೀತಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಕೇಳೋಣ. ಹೇಳಿ, ಈಗ ಶ್ರೀರಾಮುಲು ಗೆಲುವನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ಖಂಡಿತವಾಗಿ ಇವತ್ತು ಈ ಭಾಗದ ಜನರು ಶ್ರೀರಾಮುಲು ಅವರ ಜೊತೆಗೆ ಒಂದು ಆಶೀರ್ವಾದ ಮಾಡೋದ್ರ ಮೂಲಕ ಇವತ್ತು ಶ್ರೀರಾಮುಲು ಅವರು ಏನು ಜನಪ್ರಿಯತೆ ಇದೆ, ಇವತ್ತು ಶ್ರೀರಾಮುಲು ಅವರು ಯಾವ ರೀತಿ ಜನರಿಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೇ ಅಭೂತಪೂರ್ವವಾದಂಥ ಒಂದು ಮತವನ್ನು ನೀಡಿ ಇವತ್ತು ಜಯಗಳಿಸಿದ್ದಾರೆ. ಹಾಗಾಗಿ ನಾನು ಈ ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಅಂತ, ಎಲ್ಲ ಒಟ್ಟಾರೆ ಶ್ರೀರಾಮುಲು ಬೆಂಬಲಿಸಿದಂತಹ ಶಾಸಕರು ಮತ್ತು ಸಂಸದರ ಮುಂದಿನ ನಡೆ ಏನಾಗಿರುತ್ತೆ? ನಾವೆಲ್ಲರೂ ಸಹ ಈ ಚುನಾವಣೆಯಲ್ಲಿ ಧುಮುಕಿದ್ವಿ, ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋಂಥ ಶ್ರಮ ಹಾಕಿದ್ವಿ. ಈ ಮುಂದಿನ ನಡೆಯನ್ನು ಈ ನಂತರದಲ್ಲಿ ನಾವೆಲ್ಲರೂ ಸಹ ಕೂತುಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಒಟ್ಟಿನಲ್ಲಿ ಏನು ಸಂಸದೆ ಶಾಂತ ಮತ್ತೆ ವಿಧಾನ ಪರಿಷತ್ನ ಮೃತ್ಯುಂಜಯ ಜಿನಗಾ ಮತ್ತು ಕೂಳಿ ಶಾಸಕ ನಾಗೇಂದ್ರ ಹೇಳೋದಿಷ್ಟೇ, BJPಗೆ ಏನು ಜನರು ತಕ್ಕ ಪಾಠ ಕಲಿಸಿದ್ದಾರೆ. ಇಲ್ಲಿ ವ್ಯಕ್ತಿಗತವಾಗಿ ಚುನಾವಣೆ ನಡೆದ್ರಿಂದಾಗಿ ಶ್ರೀರಾಮುಲು ಅವರಿಗೆ ಜಯವಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ನಮ್ಮ ಮುಂದಿನ ನಡೆ ಏನಾಗಿರುತ್ತೆ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ದೊಡ್ಡೇಶ್ ಅಲಿಗಾರ್, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.